ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಸಲದ IPL 2025 ಆಕ್ಷನ್ನ ಎಲ್ಲರೂ ನೋಡೇ ಇರ್ತೀರಾ. ಸ್ಪೆಷಲಿ RCB ಫ್ಯಾನ್ ಅಂತೂ ಸಿಕ್ಕಾಪಟ್ಟೆ ನೋಡ್ತಾನೆ ಇರ್ತೀರಾ. ಯಾಕಂದ್ರೆ ನಮಗೆ ಬೇಕಾಗಿರುವಂಥ ಪ್ಲೇಯರ್ಸ್ನ RCB ಮ್ಯಾನೇಜ್ಮೆಂಟ್ ಅವರು ಚೂಸ್ ಮಾಡಿದಾರಾ ಅಥವಾ ಬಿಟ್ಟಿದ್ದಾರಾ ಅಥವಾ ವೇಸ್ಟ್ ಪ್ಲೇಯರ್ಸ್ ನಮ್ಗೆ ಬಂದುಬಿಟ್ಟಿದ್ದಾರಾ ಅಂತ ನಮಗಂತೂ ಸಿಕ್ಕಾಪಟ್ಟೆ ತಲೆನೋವೇ ಇರುತ್ತೆ. ಅದು ಎಲ್ಲ ಸಲನೂ ಇರುತ್ತೆ. ಬಟ್ ಈ ಸಲ RCB ಮ್ಯಾನೇಜ್ಮೆಂಟ್ ಅವರು ಒಂದು ಒಳ್ಳೆ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಒನ್ ಆಫ್ ದ ಫೈನೆಸ್ಟ್ ಪ್ಲೇಯರ್ಸ್ನ ಚೂಸ್ ಮಾಡಿದ್ದಾರೆ ನಮ್ಮ ಟೀಮಿಗೋಸ್ಕರ. ಬಟ್ ಇವರು ಈ ಪ್ಲೇಯರ್ಸ್ನ ಆಡಿಸ್ತಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಓವರಾಲ್ ಆಗಿ ನೋಡ್ಲಿಕ್ಕೆ ಹೋದರೆ ಒಂದು ಒಳ್ಳೆ ಪ್ಲೇಯರ್ಸ್ನ ಚೂಸ್ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಒಬ್ಬರು ಯಾರಾದರೂ ಪ್ಲೇಯರ್ಸ್ ಆಡ್ತಾ ಇಲ್ಲ ಅಂದರೆ ಇವ್ರ ಬದಲಾಗಿ ಇವರನ್ನು ಆಡಿಸ್ಬೋದು ಅಂತ ಕೆಪಾಸಿಟಿ ಇರೋ ಪ್ಲೇಯರ್ಸನ್ನೇ ಚೂಸ್ ಮಾಡಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿಯಾಗಿದೆ ಟೀಮ್ನ ನೋಡಿ. ಇವಾಗ ನೋಡಬೇಕು ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಅಸೆಂಬಲ್ ಆಗ್ತಾರೆ ಅಂತ. ಈ ರೀತಿಯಾಗಿ ಪ್ಲೇಯಿಂಗ್ 11 ಇರಬೇಕು. ಬಟ್ ನಿಮ್ಮ ಪ್ರಕಾರ ಮತ್ತು ನಿಮ್ಮ ಸಜೆಷನ್ ಕೂಡ ತುಂಬಾ ಡಿಫ್ರೆಂಟ್ ಕೂಡ ಆಗಿರುತ್ತೆ. ಸೊ ಇವಾಗ ನಾನು ಹೇಳ್ತಿರೋದು ಇದು ನನ್ನ ಪ್ರಕಾರ. ನಿಮಗೆ ಯಾವ ರೀತಿಯಾಗಿ ಪ್ಲೇಯಿಂಗ್ 11 ಇರಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾ, ಈ ಪ್ಲೇಯಿಂಗ್ 11 ಟೀಮ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರಕಾರ ಪ್ಲೇಯಿಂಗ್ 11ನಲ್ಲಿ ಇರಬೇಕಾದವರು, ಓಪನಿಂಗ್ ಆಗಿ ಬರಬೇಕಾದವರು ಮೇನ್ಲಿ ಅಂದರೆ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ, ಅವ್ರ ಜೊತೆ ಫಿಲಿಪ್ ಸಾಲ್ಟ್ ಅವರು. ಹೌದು, ಫಿಲಿಪ್ ಸಾಲ್ಟ್ ಅವರು ಓಪನಿಂಗ್ ಆಗಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅವ್ರ ಅಗ್ರೆಷನಿಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರೋದು ಸಿಕ್ಕಾಪಟ್ಟೆ ಬೆಟರ್ ಆಪ್ಷನ್. ಅವ್ರ ಜೊತೆ ಸಾಥ್ ನೀಡಲಿಕ್ಕೆ ವಿರಾಟ್ ಕೊಹ್ಲಿ ಅವರು ಇರ್ತಾರೆ. ಅವರು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಆರಾಮಾಗಿ ಈ ಆಟನ ಆಡ್ಕೊಂಡು ಹೋಗ್ತಾರೆ. ಅದರ ಹಾಗೇನೆ ಒನ್ ಡೌನಲ್ಲಿ ಇರಬೇಕಾದವರು ರಜತ್ ಪಡಿದಾರ್ ಅವರು. ಹೌದು, ರಜತ್ ಪಡಿದಾರ್ ಅಂತೂ ಲಾಸ್ಟ್ ಸೀಸನ್ ಅಂತೂ ನಾವು ಸಿಕ್ಕಾಪಟ್ಟೆ ನೋಡಿದ್ದೀವಿ. ಯಾವ ರೀತಿ ಆಡಿದ್ದಾರೆ, ಯಾವ ರೀತಿ ಆಟನ ಆಡ್ಕೊಂಡು ತಗೊಂಡು ಹೋಗಿದ್ದಾರೆ, ಮ್ಯಾಚ್ನ ಎಲ್ಲದನ್ನು ನಾವು ನೋಡಿದ್ದೀವಿ. ಸೊ ರಜತ್ ಪಡಿದಾರನ್ನು ಒನ್ ಡೌನ್ ಆಗಿ ಇರ್ತೀನಿ. ಅವರು ಇದರಲ್ಲಿ ನಾನು ದೇವದತ್ ಪಡಿಕಲ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಟೀಮ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. 4ನೇ ನಂಬರಲ್ಲಿ ಅಂದರೆ 4ನೇ ಪೊಸಿಷನ್ನಲ್ಲಿ ಆಡಬೇಕಾದರು ಲಿವಿಂಗ್ ಸ್ಟೋನ್ ಅವರು. ಇವರ ಆಟ ಅಂತೂ ರೀಸೆಂಟ್ ಮ್ಯಾಚಲ್ಲಿ ನೋಡಾಗಿದೆ ಯಾವ ರೀತಿ ಅಂತ ಆಡಿದ್ದಾರೆ. ಇವರು ಮಸ್ಟ್ ನೀಡೆಡ್ ಪ್ಲೇಯರ್ ಫಾರ್ ದ RCB, ಅದು ಕೂಡ 4ನೇ ಪೊಸಿಷನ್ನಲ್ಲಿ. 5ನೇ ಪೊಸಿಷನ್ನಲ್ಲಿ ವಿಕೆಟ್ ಕೀಪರ್ನ ಚೂಸ್ ಮಾಡ್ತೀನಿ. ಹೌದು, ಸಾಲ್ಟ್ ಅವರನ್ನಲ್ಲ, ನಿತೇಶ್ ಶರ್ಮಾ ಅವರನ್ನು, ಇವರನ್ನು ವಿಕೆಟ್ ಕೀಪರ್ ಆಗಿ ಚೂಸ್ ಮಾಡ್ತೀನಿ. 5th ಪ್ಲೇಸಲ್ಲಿ ಇವರನ್ನು ಇಡಲಿಕ್ಕೆ ನಾನು ಇಷ್ಟಪಡ್ತೀನಿ. 6th ಮತ್ತು 7th ಪೊಸಿಷನಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಆಗಿದೆ. ಯಾಕಂದರೆ 6th ಪೊಸಿಷನಲ್ಲಿ ನನಗೆ ಟಿಮ್ ಡೇವಿಡ್ ಅಥವಾ ಕೃಣಾಲ್ ಪಾಂಡ್ಯನ ಇಡಬೇಕಂತ ಆಸೆ ಇದೆ. ಬಟ್ ಸಿಚುವೇಶನ್ ಪ್ರಕಾರ ಇವರನ್ನು ಮೇಲೆ ಮತ್ತು ಕೆಳಗೆ ಮಾಡ್ಬೋದು. ಟಿಮ್ ಡೇವಿಡನ್ನು ಇನ್ನೂ ಎಂಡಲ್ಲಿ ಕೂಡ ಕರ್ಸ್ಕೋಬೋದು ಅಥವಾ ಅದ್ರ ಮೇಲೂ ಕೂಡ ಕರ್ಸ್ಕೋಬೋದು. ಬಟ್ 6th ಪೊಸಿಷನಲ್ಲಿ ನನ್ನ ಪ್ರಕಾರ ಕೃಣಾಲ್ ಪಾಂಡ್ಯ ಇಸ್ ದ ಬೆಸ್ಟ್ ಆಪ್ಷನ್. ಅವ್ರ ಬ್ಯಾಟಿಂಗ್ ಲಾಸ್ಟ್ ಟೈಮು ಅಷ್ಟು ಕೂಡ ಏನು ಪರ್ಫಾರ್ಮೆನ್ಸ್ ತೋರಿಸ್ತಿಲ್ಲ ಆಗಿದ್ರು. ಬಟ್ ಬಾಲಿಂಗ್ನಲ್ಲಿ ನೋಡಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಒಳ್ಳೆಯದಾಗೇ ಇತ್ತು. ಟಿಮ್ ಡೇವಿಡ್ ಕೂಡ ಭಾಳ ಏನೋ ಕಮ್ಮಿ ಏನಿಲ್ಲ ಇದರಲ್ಲಿ. 7th ಪೊಸಿಷನ್ ಬರಲಿ ಅಥವಾ 6th ಪೊಸಿಷನ್ ಬರಲಿ ಅಥವಾ ಯಾವುದೇ ಪೊಸಿಷನ್ ಬರಲಿ, ಟಿಮ್ ಡೇವಿಡ್ ಸಖತ್ತಾಗಿ ಆಡ್ತಾರೆ. ಯಾವ ರೀತಿ ಮ್ಯಾಚ್ ಚೇಂಜ್ ಕೂಡ ಮಾಡಿದ್ದನ್ನು ಕೂಡ ನಾವು ಲಾಸ್ಟ್ ಸೀಸನಲ್ಲಿ ನೋಡಿದ್ವಿ. ಬಟ್ ಈ ಸೀಸನ್ನಲ್ಲಿ ಯಾವ ರೀತಿ ಫಿನಿಷರ್ ಆಗ್ತಾರೆ ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಜಸ್ಟ್ IPL ಶುರು ಆಗಬೇಕು ಅಷ್ಟೇ. ಸೊ 6th ಅಲ್ಲಿ ಕೃಣಾಲ್ ಪಾಂಡ್ಯ ಮತ್ತು 7th ಅಲ್ಲಿ ಟಿಮ್ ಡೇವಿಡನ್ನು ಇಡ್ತಾ ಇದ್ದೀನಿ. 8th ಪೊಸಿಷನಲ್ಲಂತೂ ನನ್ನ ಹತ್ರ ಆಲ್ಮೋಸ್ಟ್ ಆಗಿ 5 ಆಪ್ಷನ್ಸ್ ಅವೈಲೇಬಲ್ ಇದೆ. ಯಾಕಂದರೆ ಇಲ್ಲಿ ಆಲ್ರೌಂಡರ್ನ ಇಡೋದು ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ನ ಯಾವ ರೀತಿಯಾಗಿ ಇಡಬೇಕು ಅನ್ನೋದು ಬಹಳಷ್ಟು ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ನನ್ನ ತಲೆಯಲ್ಲಿ. ಈ ಜೇಕಬ್ ಬೆಥೆಲ್ ಆ್ಯಂಡ್ ರೊಮಾರಿಯೋ ಶೆಪರ್ಡ್ ಅವರು 2 ಆಪ್ಷನ್ ಆಗ್ತಾರೆ ಇಲ್ಲಿ. ಅದು ಕೂಡ ಓವರ್ಸೀಸ್ನಲ್ಲಿ ನೋಡಲಿಕ್ಕೆ ಹೋದರೆ ಇವರು 4ನೇದಾಗಿ ಬರ್ತಾರೆ. ಇವರಿಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡ್ಬೋದು. ಬಟ್ ಇಲ್ಲೂ ಕೂಡ ಸ್ವಲ್ಪ ಕ್ಯಾಚ್ ಇದೆ. ಮತ್ತು ನಾನು ಹೇಳಿದ್ನಲ್ಲ 5 ಪ್ಲೇಯರ್ಸಲ್ಲಿ ಇವರು ಇಬ್ಬರನ್ನ ಹೆಸರು ಹೇಳಿದ್ದೀನಿ. ಬಟ್ ಅಲ್ಲೂ ಕೂಡ 3 ಪ್ಲೇಯರ್ಸ್ ಇದ್ದಾರೆ. ಸ್ಪೆಷಲಿಯಾಗಿ ಕರ್ನಾಟಕದಿಂದನೇ ಬಂದಿರುವಂತಹ ಮನೋಜ್ ಬಾಂಗ್ಡೆ ಅವರು ಕೂಡ ಈ ಆಪ್ಷನ್ನಲ್ಲಿ ಇದ್ದಾರೆ. ನನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಓಡ್ತಾ ಇದೆ. ಬಟ್ ಯಾವ ರೀತಿ ಇಲ್ಲಿ ಸೆಟಲ್ ಡೌನ್ ಮಾಡಬೇಕು 8th ಪರ್ಸನಿಗೆ ಅಥವಾ 8th ಪ್ಲೇಯರಿಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. 2 ಆಪ್ಷನ್ ಕೂಡ ಇದ್ದಾರೆ, ಸ್ವಪ್ನಿಲ್ ಮತ್ತು ಸುಯಾಶ್ ಅವರು ಕೂಡ. ಈ 8th ಪ್ಲೇಯರ್ ಆಗಿ ಅವರು ಕೂಡ ಬರೋ ಚಾನ್ಸಸ್ ಕೂಡ ಇದೆ. ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಅವರು ಮ್ಯಾನೇಜ್ ಮಾಡ್ತಾರಂತ ಇಲ್ಲಿ ನೋಡಬೇಕು. ಬಟ್ ನನ್ನ ಪ್ರಕಾರ ಮನೋಜ್ ಅಥವಾ ಜೇಕಬ್ನ ಚೂಸ್ ಮಾಡೋದು ಬೆಸ್ಟ್ ಆಪ್ಷನ್ ಥರನೇ ಅನಿಸುತ್ತೆ ನನ್ನ ಪ್ರಕಾರ ಅಂತೂ. ಸೊ 8th ಪೊಸಿಷನಲ್ಲಿ ನಿಮ್ಮ ಪ್ರಕಾರ ಯಾರು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. 9ನೇ ಪ್ಲೇಯರ್ ಯಾರಾಗಿರಬೇಕು ಅಂತ.
ಸೊ ನನ್ನ ಪ್ರಕಾರ ಅಂತೂ ಇಟ್ಸ್ ಕಂಪ್ಲೀಟ್ಲಿ ಭುವನೇಶ್ವರ್ ಕುಮಾರೇ ಆಗಿರಬೇಕು 9ನೇ ಪ್ಲೇಯರ್ ಅಂತೂ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ನಾವು ಆಲ್ಮೋಸ್ಟ್ ಎಲ್ಲ IPLನಲ್ಲೂ, ಅದು ಕೂಡ SRH ಟೀಮಿಂದ ಸಿಕ್ಕಾಪಟ್ಟೆ ನೋಡಿದ್ದೀವಿ. SRH ಟೀಮ್ನವರು ಅವ್ರಿಗೆ ಬಿಟ್ಟದೇ ಒಂದು ದೊಡ್ಡ ವಿಷಯ. ಬಟ್ ಸ್ಟಿಲ್ ಈಸ್ ಅ ಗುಡ್ ಪಿಕ್ ಫಾರ್ ಅವರ್ ಟೀಮ್ 11 ಅಂತಲೇ ಹೇಳ್ತೀನಿ. ಅದರ ನಂತರ ಬರ್ತಾರೆ ಯಶ್ ದಯಾಲ್ ಅವರು. ಯಾಕಂದರೆ ಇವರನ್ನು ರಿಟೇನ್ ಮಾಡಿದ್ದಾರೆ ಅಂತಲೇ ನನ್ನ ಪ್ರಕಾರ ಇವರನ್ನು ಆಡಿಸ್ತಾರೆ ಟೀಮ್ 11ನಲ್ಲಿ, ಅಥವಾ ಇವರಿಗೆ ಚಾನ್ಸಸ್ ಸಿಕ್ಕಾಪಟ್ಟೆ ಹೆಚ್ಚಾಗಿರುತ್ತೆ ಆಡಲಿಕ್ಕೆ. ನನ್ನ ಪ್ರಕಾರ ಅಂತೂ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಈ ಸಲನೂ ಕೂಡ ಕೊಡ್ತಾರೆ ಅಂತಲೇ ನನ್ನ ಗ್ಯಾರಂಟಿ. 11th ಪ್ಲೇಯರ್ ಆಗಿ ಬರ್ಬೋದು ಹೇಸಲ್ವುಡ್ ಅವರು. ಹೌದು, ಇವ್ರ ಜಾಗದಲ್ಲಿ ಮೇ ಬಿ ತುಷಾರ ಅವರನ್ನು ಆಡಿಸೋ ಕೂಡ ಚಾನ್ಸಸ್ ಇದೆ. ಬಟ್ ಆಸ್ಟ್ರೇಲಿಯನ್ ಬೌಲರ್ಸ್ ಏನು ಕಮ್ಮಿ ಇರಲ್ಲ ಅಂತ IPLನಲ್ಲಿ ಒಂದು ಮೈಂಡ್ ಸೆಟ್ಟೇ ಇದೆ. ಸೊ ಅದರ ಪ್ರಕಾರ ನೋಡಲಿಕ್ಕೆ ಹೋದರೆ ಹೇಸಲ್ವುಡನ್ನು ಡೆಫಿನೆಟ್ಲಿ ಆಡಿಸಲೇಬೇಕು ಅಂತಲೂ ನನ್ನ ಒಪಿನಿಯನ್ ಕೂಡ. ಈ ಪ್ರಕಾರ ಟೀಮ್ 11ನಲ್ಲಿ ಬರಬೇಕಾದವರು ವಿರಾಟ್ ಕೊಹ್ಲಿ, ಸಾಲ್ಟ್, ರಜತ್ ಪಡಿದರ್, ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಜೇಕಬ್ ಅಥವಾ ಮನೋಜ್ ಅವರು, ಹಾಗೆಯೇ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್, ಆಮೇಲೆ ಹೇಸಲ್ವುಡ್ ಅವರು. ಇವರು ನನ್ನ ಬೆಸ್ಟ್ ಟೀಮ್ 11 ಪಿಕ್ ಅಂತಲೇ ಹೇಳ್ತೀನಿ. ಟೀಮಲ್ಲಿ ಏನು ಚೇಂಜಸ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.